ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ, ಮಜಾ ಟಾಕೀಸಿಂದ ಇಂದ್ರಜಿತ್ ಲಂಕೇಶ್ ಅವರು ಹೊರಬಂದಿದ್ದು ಯಾಕೆ ನೋಡಿ. ಮಜಾ ಟಾಕೀಸ್ ಎಷ್ಟು ಫೇಮಸ್ ಇತ್ತು ಹಿಂದೆ ಎಲ್ಲ. ಒಂದು ಇಂದ್ರಜಿತ್ ಲಂಕೇಶ್ ಅವರು ಒಂದು ಡೈರೆಕ್ಷನ್ ಒಂದು ಫೀಲ್ಡಲ್ಲಿ ಕೆಲಸವನ್ನು ಮಾಡಿ ಬಂದಂಥವ್ರು. ಹಿಂದೆ ಎಲ್ಲ ಹೇಗೆಲ್ಲ ಬೆಳೆದು ಬಂದಿತ್ತು, ಎಷ್ಟೆಷ್ಟೆಲ್ಲ ಕಾಮಿಡಿಯನ್ನು ಮಾಡ್ತಿದ್ರು. ಆದರೂ ಕೂಡ ಮಜಾ ಟಾಕೀಸ್ ಮನೆಯಲ್ಲಿ ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಅಂತಕ್ಕಂಥವ್ರು ಫೇವರೇಟ್ ಆಗಿದ್ದರು. ಬಟ್ ಅವರಿಗಿಲ್ಲ, ತೀರೋಗ್ಬಿಟ್ಟಿದ್ದಾರೆ. ಬಟ್ ಅದ್ರ ಬಗ್ಗೆ ನಾನು ಸಾಕಷ್ಟು ವಿಡಿಯೋ ಮುಂದೆ ಮಾಡ್ತೀನಿ. ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮುಂದೆ ಹೋಗ್ತಾ ಸಾಕಷ್ಟು ವಿಚಾರಗಳು ನಿಮ್ಮ ಮುಂದೆ ಸಿಗುತ್ತೆ ನೋಡಿ. ದುರದೃಷ್ಟವಶಾತ್ ವರಲಕ್ಷ್ಮಿ ಪಾತ್ರಕ್ಕೆ ಜೀವ ತುಂಬಿದ್ದ ಅಪರ್ಣ ಅಂತಕ್ಕಂಥ ಒಂದು ಹುಡುಗಿ, ನೀವು ನಟಿ ಏನು ಕರಿತೀವಿ, ಅವತ್ತು ತುಂಬ ಸಾವನ್ನಪ್ಪಿದ ಒಂದು ಘಟನೆ. ಅದು ಮುಂದಿನ ವಿಡಿಯೋ ಎಪಿಸೋಡಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅದು ಅವ್ರ ಸಾವಿಗೆ ಏನಾಯಿತು, ಏನೇನಾಗಿತ್ತು ಅವ್ರಿಗೆ, ಮತ್ತು ಅವರ ಒಂದು ಸಾಧನೆ ಅಪಾರ, ಎಷ್ಟು ಅಪಾರ ಆಗಿತ್ತು. ಸೃಜನ್ ಲೋಕೇಶ್ ಅವರು ಏನೇನು ಹೇಳಿದ್ರು ಅವ್ರ ಬಗ್ಗೆ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ ನೋಡಿ. ಇನ್ನು ಇಂದ್ರಜಿತ್ ಲಂಕೇಶ್ ಅವ್ರ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಇಂದ್ರಜಿತ್ ಲಂಕೇಶ್ ಅವರು ಲಾಸ್ಟ್ ಟೈಮ್ ಕೊನೆ ಗಳಿಗೆಯಲ್ಲಿ ಮಜಾ ಟಾಕೀಸಲ್ಲಿ ಹೊರ ಬಂದುಬಿಟ್ಟಿದ್ದಾರೆ. ಬಟ್ ಅವ್ರು ಮಾತ್ರ ಅಲ್ಲ, ಮುತ್ತುಮಣಿ ಅಂತಕ್ಕಂಥ ಇನ್ನೊಬ್ಬ ನಟ ಹೊರ ಬಂದಿದ್ದಾರೆ. ಏನಾಯಿತು ಮಜಾ ಟಾಕೀಸ್ಗೆ, ಮತ್ತು ಇನ್ನೂ ನಡೆಸ್ತಾ ಇಲ್ವಾ ಅಂತ ಅನ್ನೋದು ಶೋಗಳನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ. ಕನ್ನಡದ ಕಿರುತೆರೆಯ ಅತಿ ಜನಪ್ರಿಯ ಕಾರ್ಯಕ್ರಮ ಮಜಾ ಟಾಕೀಸ್ ಇದು. ಯಾಕೆಂತಂದರೆ ನೀವು ನೋಡ್ತಾ ಇರ್ಬೋದು, ಲೋಕೇಶ್ ಅವರ ಮಗ ಸೃಜನ್ ಲೋಕೇಶ್ ಅಂತ ಅತ್ಯುತ್ತಮ ನಟ, ಅತ್ಯುತ್ತಮ ನೋಡಿ. ಕೊನೆ ಅಂದರೆ ನಮ್ಮ ಹಳೆಯ ಕಾಲದ ವಿಷ್ಣುವರ್ಧನ್ ಅವರ ಹಳೆಯ ಕಾಲದ ನಟ ಅಂತ ಲೋಕೇಶ್ ಅಂತ ನಾವೇನು ಕರಿತೀವಿ, ಅವರ ಮಗ ಸೃಜನ್ ಲೋಕೇಶ್ ಅವರು ನಡ್ಸ್ಕೊಡ್ತಕ್ಕಂಥ ಮಜಾ ಟಾಕೀಸು ಕಲರ್ಸ್ ಕನ್ನಡದಲ್ಲಿ ನೀವೆಲ್ಲ ಕೂಡ ಆಲ್ಮೋಸ್ಟ್ ನೋಡ್ತಾ ಇರ್ತೀರಾ ನೋಡಿ. ಈ ಶೋನಲ್ಲಿ ತಮ್ಮ ಸಿನಿಮಾದ ಒಂದು ಪ್ರಮೋಷನ್ ಆಗಬೇಕು ಅಂತ ಕೂಡ ತುಂಬ ಬಯಸೋರು ಎಷ್ಟೋ ನಿರ್ಮಾಪಕರು, ನಿರ್ದೇಶಕರು, ಒಂದು ನಟರು ಕೂಡ ಅಂತಂದರೆ ನೀವು ತಪ್ಪಲ್ಲ ಅದು. ಯಾಕೆಂತಂದರೆ ಅವರು, ನೀವು ನಂಬಲೇಬೇಕು ಆ ಮಾತನ್ನು. ಹೆಚ್ಚು ಅಂತಂದರೆ TRP ಪಡೆಯತಕ್ಕಂಥ ಮಜಾ ಟಾಕೀಸು ಹೊಸ ಸೀಸನ್ ಇದೀಗ ಕಲರ್ ಕನ್ನಡದಲ್ಲಿ ಪ್ರಾರಂಭ ಆಗ್ತಾ ಇದೆ ಅಂತ ಹೇಳ್ಬೋದು ನೋಡಿ. ಇನ್ನೊಂದು ಏನಂತಂದರೆ ಇಂದ್ರಜಿತ್ ಲಂಕೇಶ್ ಔಟು ನೋಡಿ. ಮಜಾ ಟಾಕೀಸ್ನಲ್ಲಿ ಈವರೆಗೂ ಅಪರ್ಣ ಮತ್ತು ಶ್ವೇತಾ ಚೆಂಗಪ್ಪ, ಮಂಡ್ಯ ರಮೇಶ್, ವಿ ಮನೋಹರ್ ಅಂತವರ ಕಲಾವಿದರನ್ನು ನಾವು ನೋಡ್ತಾ ಇರ್ಬೋದು. ಸೃಜನ್ ಲೋಕೇಶ್ ಜೊತೆಗೆ ಇಂದ್ರಜಿತ್ ಲಂಕೇಶ್ ಅವರು ಕೂಡ ಕೈ ಜೋಡಿಸಿದ್ರು ಅಲ್ಲೇ. ಬಟ್ ಆದರೆ ಇದ್ದಕ್ಕಿದ್ದಂಗೆ ಏನಾಯಿತು, ಇದಕ್ಕಿದ್ದಾಗ ನೋಡಿ, ಹಳೆ ಕಲಾವಿದರ ಒಂದು ದಂಡು ಮಜಾಟೆಗ್ ಮನೆಯಲ್ಲಿ ಇಲ್ಲಿಗಿಲ್ಲ. ಈಗ ಅಂದರೆ ಇಂದ್ರಜಿತ್ ಲಂಕೇಶ್ ಅವರು ಒಂದು ಜಾಗಕ್ಕೆ ಯೋಗರಾಜ್ ಭಟ್ರು ಬಂದಿದ್ದಾರೆ. ಅಂದರೆ ಯೋಗರಾಜ್ ಭಟ್ರು ಡೈರೆಕ್ಷನ್ ಏನಾದರೂ ಇದೆಯಾ ಅಲ್ಲಿ ನೋಡಿ. ಜೊತೆಗೆ ಇಂದ್ರಜಿತ್ ಲಂಕೇಶ್ ಕೂಡ ಮಜಾ ಟಾಕೀಸ್ನಿಂದ ಔಟ್ ಆಗಿದ್ದಾರೆ. ಆ ಟೈಮಲ್ಲಿ ಔಟ್ ಆಗಿದ್ದಾಗ ಏನಾಯಿತು ಆ ಟೈಮಲ್ಲಿ ಅಂತಂದರೆ ನೋಡಿ, ಮಜಾ ಟಾಕೀಸ್ನಿಂದ ಇಂದ್ರಜಿತ್ ಲಂಕೇಶು ಇದುವರೆಗೂ ಕೂಡ ಒಂದು ಮಜಾ ಟಾಕೀಸ್ ಶೋಲಿ ನೀವು ನೋಡ್ತಿರಲ್ಲ, ಯಾವುದೇ ಒಂದು ಕಾಂಬಿನೇಷನ್ ಅಲ್ಲಿ ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಬಟ್ ಇದಕ್ಕಂತೂ ಏನು ಅಲ್ಲಿ ಅಂತ ಏನು ಅವರ ನಡುವೆ ಜಗಳ ನಡೆದಿಲ್ಲ. ಯಾಕೆಂತಂದರೆ ನೋಡಿ, ಅವ್ರದ್ದೇ ಆದಂಥ ಒಂದು ಕೆಲವು ಕಾರ್ಯಗಳಿರುತ್ತೆ. ನೀವು ನೋಡಿರ್ಬೋದು, ಇಂದ್ರಜಿತ್ ಲಂಕೇಶ್ ಅವ್ರದ್ದೇ ಆದಂಥ ಒಂದು ನಿರ್ದೇಶನ ಆಗಲಿ, ಒಂದು ನಿರ್ಮಾಪಕರ ಒಂದು ನೀವು ನೋಡ್ತಾ ಇರ್ಬೋದು, ಅವರ ಒಂದು ಪರಿಶ್ರಮ ಬೇರೆ ಕಡೆ ಇರುತ್ತೆ. ಮಜಾ ಟಾಕೀಸಲ್ಲೇ ಪದೇ ಟೈಮ್ ಕೊಡೋಕ್ಕಾಗಲ್ಲ. ಈಗ ನೋಡಿ, ಒಂದು ದಿನದ 24 ಗಂಟೆನೂ ಕೂಡ ನಾವು ಮಜಾ ಟಾಕೀಸಲ್ಲೇ ಇರಬೇಕು ಅಂತಂದರೆ ಅಲ್ಲಿ ಆ ಕಾರಣ ಆಗಲ್ಲ ನೋಡಿ. ಇಂದ್ರಜಿತ್ ಲಂಕೇಶ್ ಅವರು ಕೂಡ ಅದಕ್ಕೆ ಗುಡ್ ಬೈ ಹೇಳಿದ್ರು. ಅದಕ್ಕೆ ಬೇರೆ ಅವ್ರದ್ದೇ ಆದ ಒಂದು ಡೈರೆಕ್ಷನ್ ಫೀಲ್ಡ್ ಮೂವಿ ಮಾಡ್ತಾ ಇರ್ಬೋದು. ಮತ್ತು ಯಾವ ಮೂವಿ ಅಂತ ಕೂಡ ಇನ್ನೂ ಕೂಡ ಕಂಡು ಬಂದಿಲ್ಲ. ಏನೋ ಅವರದೇ ಸಪ್ರೇಟು ಬೇರೆ ಹೀರೋ ಹಾಕೊಂಡು ಮೂವಿ ಮಾಡ್ತಾ ಇರೋದಕ್ಕೆ ಮಜಾ ಟಾಕೀಸನ್ನು ತೊರೆದಿರ್ಬೋದು ಅಂತ ಹೇಳ್ತಾ ಇರೋದು. ಯಾಕೆಂದ್ರೆ ನೋಡಿ, ಮಾಧ್ಯಮವೊಂದಕ್ಕೆ ಪ್ರತಿಕ್ರಿಯೆ ನೀಡಿದ ಇಂದ್ರಜಿತ್ ಲಂಕೇಶ್ ಅವರು, ಮಜಾ ಟಾಕೀಸಲ್ಲಿ ಸತತ 6 ವರ್ಷಗಳ ಕಾಲ ನಡೀತು. ಅದರಲ್ಲಿ ನಾನು ಭಾಗವಹಿಸಿದ್ದೆ. ಸುಮಾರು 600ಕ್ಕೂ ಹೆಚ್ಚು ಎಪಿಸೋಡ್ಗಳನ್ನು ಪ್ರಸಾರ ಮಾಡ್ತು. ಅದ್ಭುತವಾಗಿ ಹಿಟ್ಟಾಯಿತು. ಕರ್ನಾಟಕದ ಮನೆ ಮಾತಾಯಿತು, ಮನೆಗೂ ತಲುಪಿ ಯಶಸ್ಸಾಯಿತು. ಲೋಕೇಶ್ ಅಂತಕ್ಕಂಥ ಒಂದು ಕಾಂಬಿನೇಷನಲ್ಲಿ ಎಪಿಸೋಡೆಲ್ಲ ಮಾಡಿದ್ವಿ. ಒಳ್ಳೆ TRP ಎಲ್ಲ ಬಂತು. TRPಯಲ್ಲಿ ನಂಬರ್ 1 ಅಂತ ಕೂಡ ಅನ್ಸ್ಕೊಳ್ತು ಅಂತೆಲ್ಲ ತುಂಬ ಮಾತನ್ನು ಹೇಳ್ಕೊಟ್ಟಿದ್ದಾರೆ. ಬಟ್ ಎಷ್ಟೋ ಜನ ಅಂದ್ಕೊಂಡಿರ್ತೀರಾ ಇವರ ನಡುವೆ ಏನೋ ಒಂದು ಜಗಳ ಆಗಿರ್ಬೋದು, ಏನೋ ಒಂದು ಆಗಿರ್ಬೋದು ಅಂತೆಲ್ಲ ಅಂದ್ಕೊಂಡಿದ್ದೀರಾ. ದಯವಿಟ್ಟು ಆ ಥರ ಎಲ್ಲ ಇಲ್ಲ ನೋಡಿ. ಈ ಸಮಯದಲ್ಲಿ ನಾನು 2 ಸಿನಿಮಾ ಮಾಡಿದೆ ಅದೇ ಸಮಯದಲ್ಲಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಆಗ ತುಂಬ ಕಷ್ಟ ಆಗ್ತಾಯಿತ್ತು. ಯಾಕೆಂದರೆ ಈ ಮಜಾ ಟಾಕೀಸ್ ಮತ್ತು ಸಿನಿಮಾ ಮಾಡಬೇಕು. ಈ ಕಡೆ ಅಂದರೆ ಮಜಾ ಟಾಕೀಸ್ಗಳಲ್ಲಿ ಹೋಗು, ಅಲ್ಲಿ ಕೂಡ ಏನಾದರೂ ಒಂದು ನಟನೆಯನ್ನು ಮಾಡಬೇಕು, ಇಲ್ಲೂ ಕೂಡ ಸಿನಿಮಾ ಡೈರೆಕ್ಷನ್ ಮಾಡಬೇಕು. ಯಾಕೆಂತಂದರೆ ಸಿನಿಮಾ ಡೈರೆಕ್ಟರ್ ಆಗಿರ್ತಕ್ಕಂಥ ಪ್ರತಿಯೊಂದು ಶಾರ್ಟ್ಗೂ ಒಂದು ಅಲ್ಲಿರಬೇಕಾಗುತ್ತೆ. ಸಿನಿಮಾ ಡೈರೆಕ್ಟರ್ ಮಾಡಿಕೊಂಡು ಮಜಾ ಟಾಕೀಸ್ನಲ್ಲಿ ಇದ್ಕೊಂಡು ಕಷ್ಟವಾಗ್ತಿತ್ತು. ಈಗ ಶುರುವಾಗಿರೋಂಥ ಹೊಸ ಮಜಾ ಟಾಕೀಸ್ ಸೀಸನ್ಗೂ ಕೂಡ ನನ್ನನ್ನು ಕೇಳ್ತಾ ಇದ್ದಾರೆ. ಆದರೆ ನನ್ನ ಮಗ ಈಗ ಫ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಿದ್ದಾನೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ನಾನು ಒಂದು ಸಿನಿಮಾ ಮಾಡ್ತಿದ್ದೇನೆ, ಆ ಕಾರಣದಿಂದ ಮಜಾ ಟಾಕೀಸ್ಗೆ ಸಮಯ ಕೊಡೋಕ್ಕಾಗಲಿಲ್ಲ ಅಂತ ಕೂಡ ಹೇಳ್ಕೊಂಡಿರ್ತಕ್ಕಂಥ ನಾವು ನೋಡ್ಬೋದು ಸ್ನೇಹಿತರೆ ನೋಡಿ. ಆದರೂ ಕೂಡ ಈಗ ಮಜಾ ಟಾಕೀಸ್ನಲ್ಲಿ ಹೊಸ ತಂಡವನ್ನು ನೋಡ್ಬೋದು. ಹೊಸ ತಂಡ ಅಂದರೆ ನೀವು ಮಜಾ ಭಾರತ ಅಂತೆಲ್ಲ ಫೇಮಸ್ ಆಗಿರ್ತಕ್ಕಂಥದ್ದು ನೋಡ್ತಾ ಇರ್ತೀರಾ. ಮಜಾ ಭಾರತದಲ್ಲೂ ಕೂಡ ತುಂಬ ನಟರು ಕೂಡ ಫೇಮಸ್ ಆಗಿದ್ದಾರೆ, ಕಾಮಿಡಿ ಆ್ಯಕ್ಟರ್ಗಳೆಲ್ಲ ನೋಡಿ. ಹಲವಾರು ಪಾತ್ರಗಳಲ್ಲಿ ಈ ಬಾರಿ ಸ್ವಲ್ಪ ಅಂತಲ್ಲ, ಲಾಸ್ಟ್ ಟೈಮ್ ಅಂತೂ ಶ್ವೇತಾ ಚೆಂಗಪ್ಪ, ವರಲಕ್ಷ್ಮಿ ಮತ್ತು ರೆಮೋ ಅಂತ ನಾವು ಸಂಗೀತ ತಂಡ ಅಂತ ಕೇಳ್ತೀವಲ್ಲ, ಅವ್ರು ತುಂಬ ಫೇಮಸ್ ಆಗಿದ್ದರು. ಅದು ಬಿಟ್ಟರೆ ಈಗ ನಾನು ಸಿನಿಮಾ ನಿರ್ದೇಶನ ಮಾಡ್ತಿದ್ದೇನೆ ಅಂತ ಕೂಡ ಇಂದ್ರಜಿತ್ ಲಂಕೇಶ್ ಅವರು ಹೇಳ್ಕೊಂಡಿದ್ದಾರೆ ನೋಡಿ. ಸಮಯ ಕೊಡೋಕ್ಕಾಗ್ತಾ ಇಲ್ಲ, ಒಂದೇ ಕಾರಣಕ್ಕೆ ಈ ಬಾರಿ ಮಜಾ ಟಾಕೀಸ್ನಲ್ಲಿ ಮಾಡೋಕ್ಕಾಗ್ತಿಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ.
ನೋಡಿ ಮಜಾ ಮನೆಯಲ್ಲಿದ್ದಾಗ ಇಂದ್ರಜಿತ್ ಲಂಕೇಶ್ ಜಾಗಕ್ಕೆ ಯೋಗರಾಜ್ ಭಟ್ ಈಗ ಬಂದಿರತಕ್ಕಂಥದ್ದು. ಮತ್ತು ಎಂದಿನ ಅವಾಗಿನಂತನೇ ಕುರಿ ಪ್ರತಾಪ್ ಅವರು ತರಂಗ ವಿಶ್ವ ಅಂತ ಇದ್ರಲ್ಲ ಅವರು ಇದ್ದಾರೆ ಈಗ. ಬಟ್ ಅದರ ಜೊತೆಗೆ ವಿನೋದ್ ಗೊಬ್ಬರಗಾಲ ಅನ್ನೋರು, ಚಂದ್ರಪ್ರಭಾ, ಪ್ರಿಯಾಂಕಾ, ಶಿವು, ಪ್ರಿಯಾಂಕಾ ಕಾಮತ್ತು, ತುಕಾಲಿ ಸಂತು ಅಂತಕ್ಕಂಥವ್ರು ತುಂಬ ಕಲಾವಿದರನ್ನ ಈಗ ನೋಡ್ಬೋದು ಅಂತ ಹೇಳ್ಬೋದು. ಆದರೆ ನೋಡಿ ಕೊನೆಗಳಿಗೆಲ್ಲಂತೂ ವಿಶ್ವಮಣಿ ಅವರು ಕೂಡ ಮುತ್ತುಮಣಿ ವಿಶ್ವ ಅಂತ ನಾವೇನು ಕರಿತೀವಿ, ಅವರು ಕೂಡ ಏನೋ ಮಜಾ ಟಾಕೀಸನ್ನು ಬಿಟ್ಬಿಟ್ರು ಅಂತ ಕೂಡ ಕೇಳ್ಪಟ್ಟು ಅದನ್ನು ಮುಂದಿನ ಎಪಿಸೋಡಲ್ಲಿ ನಾನು ಆಳವಾಗಿ ತಿಳಿಸ್ಕೊಡ್ತೀನಿ. ಯಾಕೆಂತಂದರೆ ಅವರಂತೂ ಮುತ್ತುಮಣಿ ಅಷ್ಟು ಈಸಿಯಾಗಿ ಕೆಲಸ ಬಿಡೋರಲ್ತವಲ್ಲ. ಯಾಕೆಂತಂದರೆ ಅವರು ಒಬ್ಬರು ಕಲಾವಿದರು, ಅವಕಾಶ ಬೇಕು ಅಂತ ಕೂಡ ಎಷ್ಟೋ ಜನ, ನೀವು ಕಲಾವಿದರನ್ನ ನೋಡ್ತಾ ಇರ್ತೀರ, ಎಷ್ಟೋ ಜನ ಅವಕಾಶ ಬೇಕು ಅಂತ ಕೂಡ ಕಾಯ್ತಾ ಇದ್ದಾರೆ. ಆದರೂ ಕೂಡ ಅಷ್ಟು ಈಸಿ ಅಲ್ಲ ಅವಕಾಶ ಸಿಗುವಂಥದ್ದು. ಬಟ್ ಅವಕಾಶನ ಮಿಸ್ ಮಾಡ್ಕೊಂಬಿಟ್ರೆ ಇನ್ನೊಂದ್ಸಲ ಸಿಗಲ್ಲ. ಅದು ಎಲ್ಲೇ ಹೋಗಿ ಒಂದು ಅವಕಾಶ ಸಿಗ್ತಾ ಇದೆ ಅಂತಂದರೆ ಎಲ್ಲೂ ಕೂಡ ಅಷ್ಟೇ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯಾವುದೇ ಒಂದು ಅವಕಾಶ ಸಿಗಲಿ, ಒಂದು ಸಣ್ಣ ಕ್ಯಾರೆಕ್ಟ್ರು, ದೊಡ್ಡ ಕ್ಯಾರೆಕ್ಟ್ರು ಅದೆಲ್ಲ ನೋಡೋಕೆ ಹೋಗ್ಬಿಡಿ. ಹಾಗೆಲ್ಲ ನೋಡೋಕೆ ಹೋದರೆ ಅವಕಾಶಗಳನ್ನ ನಾವು ಮುಂದೆ ಇನ್ನೂ ಹೋಗ್ತಾ ದೊಡ್ಡ ಅವಕಾಶಗಳನ್ನ ಕಳ್ಕೊಬೇಕಾಗುತ್ತೆ. ನೋಡಿ ಎಷ್ಟೋ ಜನ ಅಷ್ಟೇ ಸಿನಿಮಾ ಇಂಡಸ್ಟ್ರಿಯಲ್ಲಂತೂ ಬಂದು ಒಂದು ಸಣ್ಣ ಕೆಲವೊಂದು ಆಟೋ ಡ್ರೈವರ್ ಆಗಿ ಜೀವನ ಕಳೀತಾ ಇರೋದನ್ನ ನೋಡ್ಬೋದು. ಯಾಕೆಂತಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವಕಾಶ ಇಲ್ಲ ಅಂತ ಕೂಡ ಬಂದುಬಿಟ್ಟಿದ್ದಾರೆ. ಈ ಕಡೆ ಡ್ರೈವರ್ ಫೀಲ್ಡ್ಗೆ ಬಂದುಬಿಟ್ಟಿದ್ದಾರೆ. ಎಷ್ಟೋ ಜನ ಕೆಲವರು ಹಳ್ಳಿ ಕಡೆ ಬಂದುಬಿಟ್ಟಿದ್ದಾರೆ, ಅವ್ರವ್ರು ಸ್ವಂತ ಊರ ಕಡೆ. ಅದನ್ನೆಲ್ಲ ನಾವು ನೋಡ್ತಾ ಹೋದರೆ ಅವಕಾಶಗಳು ಸಿಗುತ್ತೆ, ಅದನ್ನು ನಾವು ಸರಿಯಾದ ರೀತಿ ಬಳಸ್ಕೊಳ್ಳಲ್ಲ ಅಷ್ಟೇ. ಇದೇ ನೋಡಿ ಸಿನಿಮಾ ಇಂಡಸ್ಟ್ರಿಯ ಒಂದು ಕಥೆ ಏನಂತಂದರೆ ಇದೇ ರೀತಿ, ಬೇರೆ ಇನ್ನೇನಿಲ್ಲ ನೋಡಿ. ಆದರೂ ಕೂಡ ಸಮಯ ಅಂತಕ್ಕಂಥದ್ದನ್ನು ನಾವು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂದರೆ ಹೀಗೆ ಆಗೋದು. ನೋಡೋಣ ಮುಂದೆ ಹೋಗ್ತಾ ಮಜಾ ಟಾಕೀಸ್ನಲ್ಲಿ ಇನ್ನೂ ಹೆಚ್ಚು ಕಲಾವಿದರು ಯಾರ್ಯಾರು ಬರ್ತಾರೆ ಅವ್ರ ಬಗ್ಗೆಯೂ ಎಷ್ಟೆಷ್ಟು ವೀಡಿಯೋಗಳನ್ನ ಮಾಡೋಣ. ಹೋಗ್ತಾ ಇನ್ನು ಯಾರ್ಯಾರು ಕಲಾವಿದರನ್ನೆಲ್ಲ ಎದುರಿಸೋಣ. ಹೀಗೆ ಸದಾ ನೋಡ್ತಾ ಇರ್ರಿ. ಥ್ಯಾಂಕ್ ಯು.